ಈ ಬಿಸಿಲಿನಲ್ಲಿ ದೇಹಕ್ಕೆ ತಂಪಾಗೋ ಹಾಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಇವತ್ತು ಮಾಡ್ತಿರೋದು ನೆಲ್ಲಿಕಾಯಿ ತಂಬುಳಿ. ಮೊಸರು ನೆಲ್ಲಿಕಾಯಿ ಉಪಯೋಗಿಸಿ ಮಾಡುವಂಥ ಈ ತಂಬುಳಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿಕೊಂಡ್ರೆ ಹಾಗೆಯೇ ಕುಡಿಬಹುದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ತಂಬುಳಿ ಮಾಡೋದಕ್ಕೆ ನಾನಿಲ್ಲಿ 2 ನೆಲ್ಲಿಕಾಯಿನ ತೊಗೊಂಡು ಅದನ್ನು ಏನು ಮಾಡ್ತಾಯಿದ್ದೀನಿ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಜನೆಲ್ಲ ಸೈಡಿಗೆ ತೆಗೆದಿಟ್ಬಿಡೋಣ. ಬೀಜ ಬೇಡ, ಬರೀ ಈ ನೆಲ್ಲಿಕಾಯಿ ತಿರುಳನ್ನು ಮಾತ್ರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. 2 ನೆಲ್ಲಿಕಾಯಿನಲ್ಲಿ ಅರ್ಧ ಲೀಟ್ರಿಗೆ ಮಸ್ಸಿಗೆ ಕರೆಕ್ಟಾಗಿರುತ್ತೆ. ಈಗ ನೆಲ್ಲಿಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತೀನಿ. ತುಪ್ಪನೇ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಮೊಸರಲ್ಲಿ ಮಾಡೋದ್ರಿಂದ. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸನ್ನ ಹಾಕಿದ್ದೀನಿ. ಜೊತೆಗೆ ಕಟ್ ಮಾಡ್ಕೊಂಡಿರೋಂತಹ ಈ ನೆಲ್ಲಿಕಾಯಿ ಪೀಸಸ್ನ ಹಾಕಿ ಖಾರಕ್ಕೆ ಇಲ್ಲಿ ಅರ್ಧ ಹಸಿಮೆಣಸಿಕಾಯಿನ ಸೇರಿಸಿದ್ದೀನಿ. ಮೆಣಸನ್ನು ಹಾಕಿರೋದ್ರಿಂದ ಖಾರನ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹಾಕೊಳ್ಳಿ. ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಬೋದು. ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರಿಯೋಣ. ಎಲ್ಲಿವರೆಗೆ ಅಂತಂದರೆ ಸ್ವಲ್ಪ ನೆಲ್ಲಿಕಾಯಿ ಬಾಡಬೇಕು, ಅಲ್ಲಿವರೆಗೆ ಹುರ್ಕೊಬಿಟ್ಟು ಈ ಹುರಿದಿರೋಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಪೀಸಸ್ನ ಸೇರಿಸ್ತೀನಿ. ತೆಂಗಿನಕಾಯಿ ಪೀಸಸ್ನಾದರೂ ಸೇರಿಸ್ಬೋದು, ಇಲ್ಲಾಂದರೆ ತುರಿನಾದರೂ ಸೇರಿಸ್ಬೋದು. ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಚಟ್ನಿ ಥರ ನೈಸಾಗಿ ರುಬ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಅರ್ಧ ಲೀಟ್ರಷ್ಟು ಸಿಹಿ ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಮೊದಲು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹೆಪ್ಪೆಲ್ಲ ಇದ್ದರೆ ಕ್ಲಿಯರ್ ಆಗಿಬಿಡಲಿ ಅಂತ. ಅದಾದಮೇಲೆ ನಾವು ರುಬ್ಬಿರೋ ಅಂಥ ನೆಲ್ಲಿಕಾಯಿ ಪೇಸ್ಟ್ನ ಇಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ತಂಬುಳಿ. ನೆಲ್ಲಿಕಾಯಿ ಇದೆ, ಅದನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಮೊಸರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ ಅಲ್ವಾ. ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ರೆ ತಂಬುಳಿ ರೆಡಿ. ಈ ಒಗ್ಗರಣೆಗೋಸ್ಕರ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಆ ತುಪ್ಪ ಸ್ವಲ್ಪ ಬೆಚ್ಚಗಾಗಿದೆ ಅಂದಾಗ ಅದಕ್ಕೆ ಮಾಮೂಲಿ ಒಗ್ಗರಣೆ ಪದಾರ್ಥಗಳು ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿನ ಸೇರಿಸಿನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸಿ ಸ್ವಲ್ಪ ಇಂಗಿನ ಪುಡಿನ ಸೇರಿಸಿನಿ. ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಇಷ್ಟು ಒಗ್ಗರಣೆಯನ್ನು ನಾವು ಮಿಕ್ಸ್ ಮಾಡಿಕೊಂಡಂತಹ ಆ ತಂಬುಳಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ತಂಬುಳಿನ ಕುದಿಸೋ ಅವಶ್ಯಕತೆ ಇಲ್ಲ. ಮೊಸರಿಗೆ ಆ ತಂಬುಳಿ ಪೇಸ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಿಸಿ ಒಗ್ಗರಣೆ ಅದ್ರ ಮೇಲೆ ಹಾಕಿದರೆ ರುಚಿಯಾದಂಥ ನೆಲ್ಲಿಕಾಯಿ ತಂಬುಳಿ ರೆಡಿಯಾಗಿದೆ. ಇದನ್ನು ಈ ಹದದಲ್ಲಿ ಇಟ್ಕೊಂಡ್ರೆ ಅನ್ನಕ್ಕೆ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಬಿಟ್ರೆ ಲೋಟಕ್ಕೆ ಹಾಕ್ಕೊಂಡು ಹಾಗೇ ಕುಡಿಬೋದು. ಎಕ್ಸಲೆಂಟ್ ಆಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ತಂಬುಳಿನ ಧಾರಾಳವಾಗಿ ಹಾಕ್ಕೊಂಡು ಈ ಬೇಸಿಗೆನಲ್ಲಿ ತಿಂತಾ ಇದ್ದರೆ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.